ಮಂತ್ರಿಗಳು ಇಲ್ಲ ಒಂದ್ ಫ್ರಂಟ್ ಬೆಂಚ್ ಯಾರು ಮುಖ್ಯಮಂತ್ರಿಗಳು ರಿಪ್ಲೈ ಮಾಡ್ತೀನಿ ಅಂತ ಏನ್ ಅರ್ಥ ಹಿಂಗ್ ನಡ್ಕೊಂಡು ನಾವು 10 ಗಂಟೆಗೆ ಹೇಳಿದ್ರೆ ನಾವು 9:15ಗೆ ಬಂದು ಕೂತಿದ್ದೀರಿ ನಾವೆಲ್ಲ. ದಯವಿಟ್ಟು ಬುದ್ಧಿ ಕಲೀಲಿ ಅವ್ರು, ಒಂದ್ಸರಿ ಬುದ್ಧಿ ಕಲಿಸಿ ನೋಡಿ. ಬೇರೆ ಮಾತಾಡಿ ಅವ್ರು ಬುದ್ಧಿ ಕಲಿಯಲ್ಲ. ಒಂದ್ 10 ನಿಮಿಷ ಮುಂದೆ ಹಾಕಿ ಬುದ್ಧಿ ಕಲೀಲಿಲ್ಲ ಅಂದ್ರೆ ಕೇಳಿ ದಯವಿಟ್ಟು ಮುಂದೆ ಹಾಕಿ ದಯವಿಟ್ಟು. ಈಗ ಅಧ್ಯಕ್ಷ ಹೋಮ್ ಮಿನಿಸ್ಟರ್ ಆಮೇಲೆ ಲಾ ಮಿನಿಸ್ಟರ್ ಇಬ್ರು ಕೌನ್ಸಿಲ್ ಕ್ವಶನ್ 2 ಕ್ವಶನ್ ಮುಗಿಸ್ಕೊಂಡ್ ಬರ್ತಾರೆ ನೋಡಿ. ಬಂದಿದ್ದಾರೆ, ಸ್ಟಾರ್ಟ್ ಮಾಡಿ. 3 ಜನ ಅಧ್ಯಕ್ಷರೇ ಓದಿ, ಯಾರ್ಯಾರು ಇರ್ಬೇಕು ಓದಿ, ಹೆಸರು ಓದಿ ದಯವಿಟ್ಟು. ಹೆಸರು ಓದಿ, ಯಾರ್ಯಾರು ಇರ್ಬೇಕು ದಯವಿಟ್ಟು. ಈ ಸದನದಲ್ಲಿ ಯಾರ್ಯಾರು ಇರ್ಬೇಕು ಹೆಸರು ಐತೆ ನಿಮ್ಮ ಹತ್ರ, ದಯವಿಟ್ಟು ಓದಿ ಪ್ಲೀಸ್, ದಯವಿಟ್ಟು ಓದಿ. ನೋಡ್ರಿ ಸಭಾಧ್ಯಕ್ಷ, ವಿಧಾನ ಪರಿಷತ್ ಬಿಟ್ಬಿಡಿ. ಈಗ ವಿಪ್ ಅವ್ರೆ, ಇಲ್ಲಿ ಒಂದು ಕಥೆ ಹೇಳಿದ್ರೆ ಆಗುದಿಲ್ಲ. ಇಲ್ಲಿ ಬರುವವರು ಬರ್ಬೇಕು ಇದರಲ್ಲಿ. ಈಗ 9 ಗಂಟೆ ನಾವು 10 ಗಂಟೆ ಯಾಕೆ ಇಡೋದು ಅಂತದ್ದು ಸರ್? ನಾನು ನಿಮ್ ಡೈರೆಕ್ಷನ್ ನಮ್ಮ ಸಭಾನಾಯಕರ ಡೈರೆಕ್ಷನ್ ವಿಪ್ ಇಶ್ಯೂ ಮಾಡಿದೀನಿ. ನಾನು 1 ಅವರಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಹೋಮ್ ಮಿನಿಸ್ಟರ್ ಮಾದೇವಪ್ಪ ಅವ್ರು ಕೂಡ ಕೌನ್ಸಿಲ್ ನಾಗೆ ಇದೆ. ನಾನು ಫೋನ್ ಮಾಡಿ ಕರ್ಸೆ, ಪಾಪ ಅವ್ರು ಬಂದಿದ್ದಾರೆ. ನಮ್ಮ ರಾಜಣ್ಣ ಇದ್ದಾರೆ, ಕಾಂಪಿಟೇಷನ್ ಮಿನಿಸ್ಟರ್ ಇದ್ದಾರೆ, ಬಂಗಾರಪ್ಪ ಸಾಕು, 4 ಜನ ಮಿನಿಸ್ಟರ್. ರಾಜೀನಾಮೆ ಕೊಟ್ಬಿಡು. ಯಾರು ರಾಜೀನಾಮೆ ಕೊಟ್ಟು ಮಂತ್ರಿ ಆಗಿ ಬಂದ್ಬಿಡಿ. ಇಲ್ಲ, ಇಡೀ ಸಚಿವ ಸಂಪುಟ ರಾಜೀನಾಮೆ ಕೊಡೋ ಅಧ್ಯಕ್ಷರೇ, ಕಾಂಗ್ರೆಸ್ ಶಾಸಕರು ಶಿಸ್ತು ಕಳ್ಕೊಂಡಿದ್ದಾರೆ, ಸಂಯಮ ಕಳ್ಕೊಂಡಿದ್ದಾರೆ, ಮತ್ತೆ ಸ್ಪೀಕರ್ ಮಾತಿಗೆ ಬೆಲೆ ಕೊಡದೇ ಇರುವಂತ ಸ್ಥಿತಿಗೆ ಬಂದಿದ್ದಾರೆ. ಅಧ್ಯಕ್ಷರೇ, ಆದ್ರಿಂದ 10 ನಿಮಿಷ ಅರ್ಜೆಂಟ್ ಮಾಡಿ ಅಧ್ಯಕ್ಷರೇ ಈಗ ಅವ್ರನ್ನ ಕೇಳಿ ಶುರು ಮಾಡಿ. ಈಗ 180 ಕೋಟಿಯಲ್ಲಿ ಹೆಚ್ಚಿನ ಹಣ ಸರಾಯಿ ಖರೀದಿಗೆ ಮಾಡಿದ್ದಾರೆ ಅಂತ ಹೇಳಿ ಇಡಿ. ಆದ್ರೆ ಇಂಥ ಗಂಭೀರವಾದಂತ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಅವ್ರ ನೈತಿಕ ಜವಾಬ್ದಾರಿ ಇದೆ. ಅವರೇ ಇಲ್ಲಾರ್ದನೆ ಹೆಂಗ್ ಸದನ ನಡೆಸ್ತೀರಿ ನೀವು? ಇಡಿ ಅವ್ರು ನಿನ್ನೆ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಹಣ ಸರಾಯಿ ಇಡಿ ಪ್ರೆಸ್ ನೋಟ್ ಮಾಡಿದೆ. ಆದ್ರೆ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಯಾವುದೇ ಉಪಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಸಚಿವ ಸಂಪುಟದಲ್ಲಿರುವಂತ ಸಚಿವರಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ, ನೈತಿಕತೆ ಉಳಿದಿಲ್ಲ. ಮಾತಾಡಿದ್ರೆ ಮಾದೇವಪ್ಪ ಅವ್ರು ಇದಾರೆ, ರಾಜಣ್ಣ ಎಲ್ಲ ನೋಟ್ ಮಾಡ್ಕೊಂತಾರ. ಅವರು ಎಲ್ಲ ನೋಟ್ ಮಾಡ್ಕೊಂಡ್ಮೇಲೆ CM ಅದು ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ.